ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪೆಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಲ್ಲಿ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಈ ನಮ್ಮ ಸಂದೇಶಗಳು ನಿಮಗೆ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪರಿಶುದ್ಧಾತ್ಮನ ಸಹಾಯದಿಂದ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಸಹ ಈಗ ಡಿಸೆಂಬರ್ ತಿಂಗಳಲ್ಲಿದ್ದೇವೆ. ಈ ವರ್ಷದ 2025ನೇ ವರ್ಷದ ಕೊನೆ ತಿಂಗಳಿಗೆ ನಾವು ಬಂದಂಥವರಾಗಿದ್ದೇವೆ. ನಾವು ನೋಡ್ತೇವೆ, ಹಗಲು ರಾತ್ರಿ ಆಗುವಾಗ ಒಂದು ದಿನ ಕಳೀತಾ ಹೋಗ್ತೈತೆ. ಹೀಗೆ ವಾರಗಳು, ತಿಂಗಳುಗಳು ಮತ್ತು ವರ್ಷಗಳು ಹೀಗೆ ಕಳೀತಾ ಬರುವಂಥವಾಗಿರ್ತವೆ. ಬಟ್ ಆದರೆ ಪ್ರತಿ ಕ್ಷಣದಲ್ಲೂ, ಪ್ರತಿ ಸಮಯದಲ್ಲೂ ಸಹ ದೇವರು ಆತನ ಪ್ರಸನ್ನತೆ, ಆತನ ಪ್ರೀತಿ, ಆತನ ನಂಬಿಕಸ್ತಕತೆ, ಆತನ ಮತ್ತು ರಕ್ಷಣೆ, ಇವುಗಳು ನಮ್ಮನ್ನು ಮತ್ತು ಯಾವಾಗಲೂ ಉತ್ಸಾಹದಿಂದ ಮತ್ತು ಸಂತೋಷವಾಗಿ ಪ್ರತಿದಿನವನ್ನು ಎದುರುಗೊಳ್ಳುವ ಹಾಗೆ ನಮ್ಮನ್ನು ನಡೆಸುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವಿನ್ನು ಕೆಲವು ದಿವಸಗಳಲ್ಲಿ ಕ್ರಿಸ್ಮಸ್ಸನ್ನು ನಾವು ಆಚರಿಸಲಿಕ್ಕಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದ ಆ ದಿನವನ್ನು ಅಥವಾ ಸೀಸನನ್ನು ನಾವು ಈಗಾಗಲೇ ಅದರ ಸಂಭ್ರಮದಲ್ಲಿರುವಂಥವರಾಗಿದ್ದೇವೆ. ಡಿಸೆಂಬರ್ 25ನೇ ತಾರೀಕು ಲೋಕವೆಲ್ಲ ಆತನು ಹುಟ್ಟಿ ಬಂದ ದಿನ ಎಂಬುದಾಗಿ ಆಚರಿಸುವಂಥದ್ದು, ಹಬ್ಬವನ್ನು ಮಾಡುವಂಥದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಅನೇಕರಿಗೆ ಆತನು ಈ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿ ಬಂದಿದ್ದಾನ, ಅದು 25, ಅದು ಬೇರೆಯವರ ಹುಟ್ಟು ಹಬ್ಬವ ಅನ್ನುವಂಥ ಅನೇಕವಾದ ಅಭಿಪ್ರಾಯಗಳು ಮತ್ತು ಸಂಗತಿಗಳು, ವಿಚಾರಗಳು ಇರುವಂಥವಾಗಿರ್ತವೆ. ಬಟ್ ಯಾವುದು ಏನಾಗಿದ್ದಲ್ಲಿ ಸಹ ಒಂದು ಮಾತ್ರ ಸತ್ಯ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಿರುವಂಥದ್ದು ನಿಜವಾದ ಸಂಗತಿ, ಸತ್ಯವಾದ ಸಂಗತಿ ಆಗಿರ್ತೈತೆ. ಸತ್ಯವೇದ ಅದನ್ನು ಮತ್ತು ಖಂಡಿತವಾಗಿ ನಿಶ್ಚಯವಾಗಿ ಹೇಳುವಂಥದ್ದಾಗಿರ್ತೈತೆ. ಆದ್ದರಿಂದ ಈ ದಿನಗಳ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಯೇಸು ಕ್ರಿಸ್ತನು ಹುಟ್ಟಿ ಬಂದಿರುವಂಥದ್ದು ಸತ್ಯವಾದ ಸಂಗತಿ. ಬಟ್ ಈ ತಿಂಗಳಲ್ಲಿ ಮತ್ತು ಇಡೀ ಪ್ರಪಂಚ ಅದನ್ನು ಆಚರಿಸ್ತಿರುವಾಗ ನಾವು ಸಹ ಮತ್ತು ಆತನು ಹುಟ್ಟಿ ಬಂದ ಮತ್ತು ಈ ಒಂದು ಸಂದರ್ಭವನ್ನು ಮತ್ತು ನಾವು ಉಪಯೋಗಿಸಿಕೊಂಡು ದೇವರ ವಾಕ್ಯವನ್ನು, ಅದರ ಸಂಬಂಧವಾದ ಸಂಗತಿಗಳನ್ನು ಧ್ಯಾನ ಮಾಡುವಂಥದ್ದು ನಿಜಕ್ಕೂ ನಮ್ಮ ಆತ್ಮಗಳನ್ನು ಆಶೀರ್ವದಿಸುವಂಥದ್ದಾಗಿರ್ತೈತೆ. ಆದ್ದರಿಂದ ಈ ಸಂದರ್ಭವನ್ನು ನಾನು ಉಪಯೋಗಿಸಿಕೊಂಡು ಕ್ರಿಸ್ಮಸ್ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಏನು ತಂದಿದೆ, ನಿಜವಾದ ಹಬ್ಬ ಏನಾಗಿದೆ, ನಾವು ಹಬ್ಬ ಮಾಡುವಂಥದ್ದಂದರೆ ಏನಾಗಿದೆ ಎಂಬುದನ್ನು, ಕೆಲವು ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ದೇವರಾತ್ಮನು ನನ್ನನ್ನು ನಡೆಸುವ ಹಾಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಹಬ್ಬ ಅಂದ ಕೂಡಲೇ ಹೊಸ ಬಟ್ಟೆ ಪರ್ಚೇಸ್ ಮಾಡುವಂಥದ್ದು, ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಒಳ್ಳೆಯ ಔತಣಗಳನ್ನು ಸಿದ್ಧ ಮಾಡುವಂಥದ್ದು, ಫ್ರೆಂಡ್ಸನ್ನು, ಸ್ನೇಹಿತರನ್ನು, ಪರಿಚಯಸ್ಥರನ್ನು, ನೆರೆಯವರನ್ನು ಕರೆದು ನಮ್ಮ ಸಂತೋಷವನ್ನು ಅವರ ಹತ್ರ ಹಂಚಿಕೊಳ್ಳುವಂಥದ್ದು ಮತ್ತು ಈ ರೀತಿ ನಮ್ಮ ಮನೆಗಳನ್ನು ಅಲಂಕಾರ ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ಹಬ್ಬವನ್ನು ಆಚರಿಸುವಂಥವರು ನಾವು ಆಗಿರ್ತೇವೆ. ನಿಜ, ನಾವು ಯಾವಾಗಾದರೆ ಹಬ್ಬ ಎಂಬುದಾಗಿ ಆಚರಿಸ್ತೇವೋ ದೇವರು ಸಂತೋಷಿಸುವಂಥ ಆತನಾಗಿರ್ತಾನೆ. ಯಾಕಂದರೆ ನಾವು ಸಂತೋಷಿಸುವಂಥದ್ದನ್ನೇ ದೇವರು ಬಯಸುವಂಥ ಆತನಾಗಿರ್ತಾನೆ. ನಾವು ದುಃಖದಲ್ಲಿ, ಕಷ್ಟದಲ್ಲಿ, ಏನೂ ಇಲ್ಲದವರಾಗಿ, ಅಲ್ಲದವರಾಗಿ, ಯಾವಾಗಲೂ ಒಂಥರ ಸ್ಯಾಡ್ನೆಸ್ಸಲ್ಲಿ ಇರುವಂಥದ್ದು ಅಥವಾ ವಿಷಾದಕರವಾಗಿ ನಮ್ಮ ಜೀವಿತವನ್ನು ಕಳೆಯುವಂಥದ್ದು ನಮ್ಮನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ತಂದೆಯಾದ ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟವಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಾವು ಹಬ್ಬದ ವಾತಾವರಣದಲ್ಲಿ, ಹಬ್ಬದ ಆಚರಣೆಯಲ್ಲಿ ಸಂತೋಷವಾಗಿ ಕಳೆಯುವಂಥದ್ದನ್ನು ನಮ್ಮನ್ನು ಪ್ರೀತಿಸುವಂಥ ನಮ್ಮ ತಂದೆ ದೇವರು ಎಷ್ಟೋ ಹೆಚ್ಚಾಗಿ ಇಷ್ಟಪಡುವಂಥ ಆತನಾಗಿರ್ತಾನೆ. ಅದಕ್ಕೆ ನಾನು ಯಾವಾಗಲೂ ಹೀಗೆ ಬಯಸ್ತೇನೆ, ಯಾವುದೇ ನೀನು ಸಂಭ್ರಮವನ್ನು ಆಚರಿಸುವಂಥ ಪ್ರತಿ ಸಂದರ್ಭದಲ್ಲಿ ದೇವರು ನಿನ್ನೊಂದಿಗೆ ಸಂಭ್ರಮಿಸುವಂಥ ಆತನಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ಈ ಹಬ್ಬ
ಆಚರಣೆ ಅನ್ನುವಂಥದ್ದು ನಾವು ನೋಡುವಾಗ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾನು ಹೇಳುವಂಥ ಸಂಗತಿ ಏನಂದರೆ, ದೇವರ ವಾಕ್ಯವು ಹೇಳ್ತೈತೆ ಕ್ರಿಸ್ಮಸ್ ಅಂತ ಹೇಳುವಾಗ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಎಂಬುವಂಥ ಸತ್ಯವನ್ನು ನಾವಿದನ್ನು ಮತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಆತನು ಜನಿಸಿ ಬಂದಿದ್ದಾನೆಂಬುದಾಗಿ ನಾವೆಲ್ಲರೂ ತಿಳಿದವರು ಮತ್ತು ನಂಬಿದವರು ನಾವಾಗಿದ್ದೇವೆ. ಹಲ್ಲೆಲೂಯ. ಆತನು ಜನಿಸಿ ಬಂದಂಥ ಈ ಸಂದರ್ಭದಲ್ಲಿ ಈ ಹಬ್ಬದ ವಾತಾವರಣ ನಮ್ಮ ಜೀವನ ಕಾಲವೆಲ್ಲ ಈ ಹಬ್ಬದ ವಾತಾವರಣವೇ ಪ್ರತಿನಿತ್ಯ ಇರಬೇಕು. ಕೆಲವೊಮ್ಮೆ 25 ಬಂದು ಹೋದ ನಂತರ ಎಲ್ಲ ಮುಗೀತಲ್ಲ ಅನ್ನುವಂಥ ಒಂದು ನಿರಾಶೆ ಕೆಲವರಲ್ಲಿ ಮತ್ತು ಸ್ಥಳ ಮಾಡಿಕೊಳ್ಳುವಂಥದ್ದಾಗಿರ್ತದೆ. ಕೆಲವರಿಗೆ ಹೇಳ್ತಾರೆ ಎಲ್ಲ ಮುಗೀತು, ಹಬ್ಬ ಆಯಿತು, ಹಬ್ಬಕ್ಕಾಗಿ ಎಷ್ಟೆದುರು ನೋಡಿದೆವು, ಅದು ಬಂತು ಹೋಯಿತು ಎಂಬುದಾಗಿ. ಮತ್ತು ನಮ್ಮ ಕಾಮನ್ ರೊಟೀನ್ ಲೈಫಲ್ಲಿ ನಾವು ಹೋಗಬೇಕಾಗ್ತೈತೆ ಎಂಬುದಾಗಿ. ಈ ರೊಟೀನ್ ಲೈಫ್ ಅಂತ ಹೇಳುವಾಗ ಮತ್ತೆ ಅದೇ ಕಷ್ಟ, ಅದೇ ಸಮಸ್ಯೆಗಳು, ಅದೇ ಕೆಲಸ ಕಾರ್ಯಗಳು, ಅದೇ ಜಂಜಾಟಗಳು ಎಂಬುವಂಥ ಒಂದು ಅನುಭವ ನಮ್ಮಲ್ಲಿರುವಂಥದ್ದಾಗಿರ್ತೈತೆ. ಬಟ್ ಆದರೆ ದೇವರು ನಾವು ಜಂಜಾಟದಲ್ಲೂ ಕಷ್ಟಗಳಲ್ಲೂ ಸಮಸ್ಯೆಗಳಲ್ಲೂ ನಮ್ಮ ದಿನಗಳನ್ನು ಕಳೆಯುವಂಥದ್ದನ್ನು ಆತನು ಇಷ್ಟಪಡುವುದಿಲ್ಲ. ಪ್ರತಿನಿತ್ಯ ಸಹ ಈ ಡಿಸೆಂಬರ್ ತಿಂಗಳು ಮಾತ್ರವಲ್ಲ, ಅಥವಾ ಯಾವುದೋ ಹಬ್ಬದ ಸಂದರ್ಭದಲ್ಲಿ ಮಾತ್ರವಲ್ಲ, ಪ್ರತಿನಿತ್ಯ ನಾವು ಹಬ್ಬವನ್ನು ಆಚರಿಸುವಂಥವರಾಗಿ ನಾವು ಇರಬೇಕನ್ನುವಂಥದ್ದು ಆತನ ಚಿತ್ತ. ಪ್ರೈಸಲ. ನಾವು ಸುಖವಾಗಿ ಬಾಳಬೇಕು, ಸಂತೋಷವಾಗಿರಬೇಕೆಂಬುದಾಗಿ ಆತನು ನಮ್ಮ ವಿಷಯದಲ್ಲಿ ಆತನ ಆಲೋಚನೆಯಾಗಿದೆ. ಹಲ್ಲೆಲೂಯ. ಆದ್ದರಿಂದ ಆ ರೀತಿ ನಮ್ಮ ಜೀವನ ಪ್ರತಿನಿತ್ಯ ಹಬ್ಬವೇ ಆಗಿರಬೇಕು. ಪ್ರತಿದಿನ ಈವನ್ ಡಿಸೆಂಬರ್ ಕಳೆದರೂ ಸಹ ಪ್ರತಿ ತಿಂಗಳು ಸಹ ಪ್ರತಿ ದಿನ ಸಹ ಹಬ್ಬದ ವಾತಾವರಣ ನಾವು ಆ ವಾತಾವರಣದಲ್ಲಿ ಇರಬೇಕು. ಆ ಸಂತೋಷ ಸಂಭ್ರಮಗಳಲ್ಲೇ ನಾವು ಜೀವಿಸಬೇಕು. ಅಂದರೆ ಕೆಲವು ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ದೇವರ ವಾಕ್ಯದಿಂದ ತಿಳಿಯುವಂಥದ್ದು ಅಗತ್ಯವಾಗಿ ಬೇಕಾಗಿದೆ. ದೇವರ ವಾಕ್ಯ ಹೇಳ್ತೈತೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ದೇವರು ಕೊಟ್ಟನು ಎಂಬುವಂಥ ವಚನವನ್ನು ಇಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಇನ್ನೊಂದು ಸತ್ಯವೇದದಿಂದಲೇ ಓದ್ತೇನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ಹೇಳುವಾಗ ಬಂದಿರುವಂಥದ್ದು ನಿಜ. ಆದರೆ ಬಂದಂಥ ಉದ್ದೇಶ, ಬಂದಂಥ ಅದರ ಹಿಂದೆ ಇರುವಂಥ ದೇವರ ಆಲೋಚನೆ, ಇವುಗಳನ್ನು ಅರಿಯುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿಯಾಗಿದೆ. ನಾವು ನೋಡ್ತೇವೆ, ಆತನು ಬರಲಿಕ್ಕೆ ಕಾರಣ ಏನಂತ ನಾವು ನೋಡುವಂಥದ್ದಾದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ಲೋಕ ಅಂತ ಹೇಳುವಾಗ ನಾವು ಚಿಕ್ಕವರಿದ್ದಾಗ ಶಾಲೆಗಳಲ್ಲಿ ಒಂದು ಸಂಗತಿಯನ್ನು ಹೇಳ್ತಾಯಿದ್ರು, ಲೋಕ ಅಂದರೆ ಮಣ್ಣಲ್ಲ, ಲೋಕ ಅಂದರೆ ಜನರು ಎಂಬುದಾಗಿ. ಹಲ್ಲೆಲೂಯ. ನಾವು ಆಂಧ್ರದಿಂದ ಆಂಧ್ರದವರು ನಾವು ತೆಲುಗು ಶಾಲೆಯಲ್ಲಿ ಈಗ ಹೇಳಿದ್ರೆ, ಲೋಕಮಂಟೆ ಮಟ್ಟಿ ಕಾದೋಯ್, ಲೋಕಮಂಟೆ ಮನುಷ್ಯಲೋಯ್ ಅಂತೇಳಿ. ಅಂದರೆ ಲೋಕ ಅಂದರೆ ಮಣ್ಣಲ್ಲ, ಲೋಕ ಅಂದರೆ ಜನರು, ಮನುಷ್ಯರು ಎಂಬುದಾಗಿ. ಹಲ್ಲೆಲೂಯ. ಹಾಗಾದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆಂದರೆ, ದೇವರು ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆದ್ದರಿಂದಲೇ ತನ್ನ ಒಬ್ಬನೇ ಮಗನನ್ನು, ಯೇಸು ಕ್ರಿಸ್ತನನ್ನು ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಆದ್ದರಿಂದ ನಾನಿವತ್ತು ನನ್ನ ಸಂದೇಶದ ಭಾಗವೇನೆಂದರೆ, ಈ ಹಬ್ಬವನ್ನು ಆಚರಿಸ್ತಿರುವಂಥ ಈ ಸಂದರ್ಭದಲ್ಲಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಹಬ್ಬವೇ ಆಗಿರಬೇಕು. ಅಂದರೆ ನಾವು ನಮ್ಮ ಮೇಲೆ ದೇವರು ಇಟ್ಟಂಥ ಪ್ರೀತಿಯನ್ನು ನಾವು ಆಚರಿಸುವಂಥವರಾಗಿರಬೇಕು. ಪ್ರತಿನಿತ್ಯ, ಪ್ರತಿ ಮೂಮೆಂಟಲ್ಲಿ, ಪ್ರತಿ ಸಂದರ್ಭಗಳಲ್ಲಿ ಸಹ ನಾವು ಯಾವಾಗಲೂ ದೇವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿಯನ್ನು ನಾವು ಆಚರಿಸುವಂಥವರಾಗಿದ್ದರೆ ಪ್ರತಿನಿತ್ಯ ನಮಗೆ ಹಬ್ಬವಾಗೇ ಇರುವಂಥದ್ದಾಗಿರ್ತೈತೆ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತೆ, ದೇವರು ಲೋಕದ ಮೇಲೆ ಅಂದರೆ ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. ಮನುಷ್ಯ ಯಾರು? ದೇವರು ಪ್ರೀತಿ ಮಾಡಿರುವಂಥ ಈ ಮನುಷ್ಯ ಯಾರು ಎಂಬುದಾಗಿ ನೋಡುವಾಗ, ನಾವು ಈ ಲೋಕದಲ್ಲಿ ನೋಡಿದ ಪ್ರಕಾರ, ನಾವು ಕಂಡ ಪ್ರಕಾರ, ನಾವು ಅನುಭವಿಸಿದ ರೀತಿಯಲ್ಲಿ ನಾವು ಹೇಳ್ತೇವೆ, ಮನುಷ್ಯ ಅಂದರೆ ಪಾಪಿ, ಮನುಷ್ಯ ಅಂದರೆ ದುಷ್ಟ, ಮನುಷ್ಯ ಅಂದರೆ ದೌರ್ಭಾಗ್ಯ, ಮನುಷ್ಯ ಅಂದರೆ ಕಷ್ಟಕ್ಕೆ ಕರೆಯಲ್ಪಟ್ಟಂಥ ವ್ಯಕ್ತಿ, ಮನುಷ್ಯ ಅಂದರೆ ಶಾಪಗ್ರಸ್ತ, ಮನುಷ್ಯ ದೇವರಿಗೆ ವಿರೋಧವಾಗಿ ಜೀವಿಸುವಂಥ ವ್ಯಕ್ತಿ, ಮನುಷ್ಯನಲ್ಲಿ ಯಾವ ಒಳ್ಳೆಯದೂ ಇಲ್ಲ ಎಂಬುದಾಗಿ ನಮಗೆಲ್ಲ ಗೊತ್ತಿರುವಂಥ ಸಂಗತಿಯಾಗಿದೆ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ,
ಈ ಕೆಟ್ಟು ಹೋದಂಥ ದುಷ್ಟನಾಗಿ, ದುರ್ಮಾರ್ಗನಾಗಿ, ದೌರ್ಭಾಗ್ಯನಾಗಿ ಬಾಳ್ತಿರುವಂಥ ಪಾಪಿಯಾದಂಥ ಕೇವಲ ದೇವರಿಗೆ ವಿರೋಧವಾಗಿ ಮತ್ತು ತಪ್ಪಾಗಿ ನಡೆದುಕೊಳ್ತಿರುವಂಥ ಈ ಮನುಷ್ಯನನ್ನು ದೇವರ ವಾಕ್ಯ ಹೇಳ್ತೈತೆ ಎಷ್ಟೋ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ. ದೇವರು ಎಷ್ಟೋ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ. ನಮ್ಮ ಪರಿಸ್ಥಿತಿಯನ್ನು ನೋಡಿ ನಾವು ನಮ್ಮ ಮನುಷ್ಯರಾದ ನಮ್ಮ ವಿಷಯದಲ್ಲಿ ನಾವು ಹೀಗೆ ನಾವು ಯಾಕಾದರೂ ಹುಟ್ಟಿದ್ದೇವೆ, ನಾವು ಯಾಕಾದರೂ ಜೀವಿಸ್ತಿದ್ದೇವೆ, ನಮ್ಮ ಜೀವನ ಯಾಕೆ ಬೇಕಿತ್ತು, ಈ ದೇವರು ಮನುಷ್ಯನನ್ನು ಯಾಕೆ ಉಂಟು ಮಾಡಿದ, ಈ ಜೀವನ ಯಾಕೆ ಅನ್ನುವಂಥ ಆಲೋಚನೆಗಳು ನಮ್ಮಲ್ಲಿ ಅನೇಕ ಸಾರಿ ಬಂದು ಹೋಗುವಂಥವಾಗಿರ್ತವೆ. ಬಟ್ ಆದರೆ ದೇವರ ವಾಕ್ಯ ಹೇಳ್ತೈತೆ ದೇವರು ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ದೇವರು ಮನುಷ್ಯನ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಅಂತ ನಾವು ನೋಡುವಾಗ ನಾನು ಹೇಳಿದೆ, ಮನುಷ್ಯ ಅಂದರೆ ನಮಗೆ ದುಷ್ಟ, ದೌರ್ಭಾಗ್ಯ, ಪಾಪಿ, ಕೆಟ್ಟು ಹೋದವ, ನಾಶನಕ್ಕೆ ಸಿದ್ಧವಾದವ ಎಂಬುದಾಗಿ ನಮಗೆ ಕಾಣುವಂಥದ್ದಾಗಿರ್ತೈತೆ. ಬಟ್ ಆದರೆ ದೇವರ ದೃಷ್ಟಿಯಲ್ಲಿ ಮನುಷ್ಯ ಬಹಳ ಅಮೂಲ್ಯನಾದಂಥ ವ್ಯಕ್ತಿ. ಮನುಷ್ಯ ಬಹಳ ಅಮೂಲ್ಯನಾದಂಥ ವ್ಯಕ್ತಿ, ಬಹಳ ಪ್ರೆಷಸ್ ಆದಂಥ ವ್ಯಕ್ತಿ. ಹಲ್ಲೆಲೂಯಾ. ದೇವರಿಗೆ ಮನುಷ್ಯ ಅಂದರೆ ಬಹಳ ಪ್ರಿಯವಾದಂಥ ವ್ಯಕ್ತಿ. ದೇವರ ಆಲೋಚನೆಗಳು, ದೇವರ ಕಾರ್ಯಗಳು ಎಲ್ಲವೂ ಸಹ ಮನುಷ್ಯನ ಸುತ್ತಲೇ ಇರುವಂಥದ್ದನ್ನು ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ನಾವು ನೋಡ್ತೇವೆ ದೇವರು ಈ ಸೃಷ್ಟಿಯನ್ನೆಲ್ಲ ಯಾಕಾಗಿ ಮಾಡಿದ್ದಾನೆ ಅಂತ ನಾವು ನೋಡುವಾಗ ದೇವರು ಮನುಷ್ಯನಿಗೋಸ್ಕರವೇ ಮಾಡಿದ್ದಾನೆ ಎಂಬುವಂಥದ್ದು ಸ್ಪಷ್ಟವಾಗ್ತೈತೆ. ಹಲ್ಲೆಲೂಯಾ. ನಾವು ಆದಿಕಾಂಡದಲ್ಲಿ ನಾವು ನೋಡ್ತೇವೆ ದೇವರು ಮನುಷ್ಯನನ್ನು 6ನೇ ದಿನ ಉಂಟು ಮಾಡಿದ. ಬಟ್ ಆದರೆ 1ನೇ ದಿನದಿಂದ ಮನುಷ್ಯನು ನಿವಾಸ ಮಾಡಲಿಕ್ಕೆ ಈ ಯೋಗ್ಯವಾಗಿರುವಂಥ ಸೃಷ್ಟಿಯನ್ನು ಮನುಷ್ಯನಿಗೋಸ್ಕರ ದೇವರು ಉಂಟು ಮಾಡಿದ ಎಂಬುದಾಗಿ. ಯಾಕೆ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ, ಯಾಕೆ ಎಲ್ಲ ಬೆಳಕುಗಳನ್ನು, ಚಂದ್ರನನ್ನು, ಸೂರ್ಯನನ್ನು, ನಕ್ಷತ್ರಗಳನ್ನು ಉಂಟು ಮಾಡಿದ, ಪಶು ಪಕ್ಷಿಗಳನ್ನು, ಕ್ರಿಮಿಕೀಟಗಳನ್ನು ಆತನು ಯಾಕೆ ಉಂಟು ಮಾಡಿದ, ಯಾಕೆ ವೆಜಿಟೇಷನ್ ಅಂದರೆ ಗಿಡ ಮರಗಳನ್ನು ಇವುಗಳನ್ನೆಲ್ಲ ಯಾಕೆ ಉಂಟು ಮಾಡಿದ, ಎಲ್ಲ ಮತ್ತು ಸೌರಮಂಡಲ ಎಲ್ಲ ವಾತಾವರಣ, ಎಲ್ಲ ಯಾನಕಗಳಂತ ಹೇಳ್ತೇವೆ, ಇವೆಲ್ಲವನ್ನು ದೇವರು ಯಾಕೆ ಉಂಟು ಮಾಡಿದ ಅಂತ ನಾವು ನೋಡುವಾಗ ಮನುಷ್ಯನಿಗೋಸ್ಕರ ಮನುಷ್ಯನು ಮತ್ತು ಉಂಟು ಮಾಡಲ್ಪಡ್ತಾನೆ. ಅವನು ಈ ಭೂಮಿ ಮೇಲೆ ಜೀವಿಸುವುದಕ್ಕೆ ಎಲ್ಲವೂ ಅನುಕೂಲವಾಗಿ ಯೋಗ್ಯವಾಗಿರುವುದಕ್ಕಾಗಿ ದೇವರು ಸೃಷ್ಟಿಯನ್ನೆಲ್ಲ ಆತನು ಮನುಷ್ಯನಿಗೋಸ್ಕರವೇ ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಮನುಷ್ಯ ಅಂದರೆ ದೇವರ ದೃಷ್ಟಿಯಲ್ಲಿ ಎಷ್ಟು ಪ್ರಾಮುಖ್ಯವಾದವನು, ಎಷ್ಟು ಅಮೂಲ್ಯವಾದವನು, ಎಷ್ಟು ಪ್ರಿಯವಾದವನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕಂದರೆ ಈ ಸಂಗತಿಗಳ ಅರ್ಥವಾಗದೆ ಆದರೆ ಮನುಷ್ಯ ಅಂದರೆ ಬೇರೆ ಯಾರೂ ಅಲ್ಲ, ನೀವು ನಾನಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಪ್ರತಿನಿತ್ಯ ನಮ್ಮ ಜೀವಿತ ಹಬ್ಬವನ್ನು ಆಚರಿಸುವಂಥ ರೀತಿಯಲ್ಲಿ ಸಂತೋಷ, ಸಮಾಧಾನ, ಸಂಭ್ರಮದಲ್ಲಿ ಇರಬೇಕಾದರೆ ದೇವರ ವಾಕ್ಯದ ಸತ್ಯಗಳನ್ನು ತಿಳಿಯುವಂಥದ್ದು ಅಗತ್ಯ. ನಮ್ಮ ಪರಿಸ್ಥಿತಿಗಳನ್ನು ನೋಡಿ, ನಮ್ಮ ಸ್ವಭಾವಗಳನ್ನು ನೋಡಿ, ಅಥವಾ ಜನರು ನಮ್ಮ ಸುತ್ತ ಇರುವ ವ್ಯಕ್ತಿಗಳನ್ನು ನೋಡಿ ನಾವು ಅನೇಕ ಸಾರಿ ಮನುಷ್ಯ ಅಂದರೆ ದುಷ್ಟ, ದೌರ್ಭಾಗ್ಯ, ಅವನು ಕೇಡು ಮಾಡ್ತಾನೆ, ಈ ಜೀವನವೇ ಬೇಡ ಅನ್ನುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಯಾವಾಗಲೂ ಸಹ ಅಂಥ ನೆಗೆಟಿವ್ ಆದ ಆಲೋಚನೆಗಳೊಂದಿಗೆ ನಾವು ಯಾವತ್ತೂ ದುಃಖದಲ್ಲಿ, ನಿರಾಶೆಯಲ್ಲಿ ಕಳೆಯುವಂಥವರಾಗಿರ್ತೇವೆ. ಬಟ್ ಆದರೆ ದೇವರು ನಮ್ಮ ವಿಷಯದಲ್ಲಿ ಆತನು ಹೇಗಿದ್ದಾನೆ, ನಾವು ಆತನಿಗೆ ಯಾರಾಗಿದ್ದೇವೆ ಎಂಬುವಂಥ ಈ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಸಂತೋಷ, ಸಂಭ್ರಮಗಳನ್ನು ನಾವು ಅನುಭವಿಸುವಂಥವರು ನಾವಾಗಿರ್ತೇವೆ. ಇಲ್ಲಿ ನಾವು ನೋಡ್ತಿದ್ದೇವೆ ದೇವರು ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದಾನೆ. ಅದರ ಅರ್ಥ ನಿನ್ನ ಮೇಲೆ, ನನ್ನ ಮೇಲೆ ಆತನು ಎಷ್ಟೋ ಪ್ರೀತಿಯನ್ನು ಇಟ್ಟಿರುವಂಥ ಆತನಾಗಿದ್ದಾನೆ. ಯಾಕೆ ದೇವರು ಮನುಷ್ಯನನ್ನು ಪ್ರೀತಿ ಮಾಡಿದ್ದಾನೆಂದರೆ ಮನುಷ್ಯನು ದೇವರಿಗೆ ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿ. ಮನುಷ್ಯನು ದೇವರಿಗೆ ಬಹಳ ಅಮೂಲ್ಯವಾದಂಥ ವ್ಯಕ್ತಿ. ಮನುಷ್ಯನು ದೇವರಿಗೆ ಬಹಳ ಪ್ರಿಯವಾದಂಥ ವ್ಯಕ್ತಿ. ನಿಜ, ದೇವರು ನಮಗೆ ಪ್ರಾಮುಖ್ಯ, ದೇವರು ನಮಗೆ ಅಮೂಲ್ಯ, ದೇವರು ನಮಗೆ ಪ್ರಿಯ. ಆದರೆ ನಾವು ನೋಡ್ತೇವೆ ದೇವರಿಗೆ ಒಂದು ಅದ್ಭುತವಾದ ಸತ್ಯ ಅನೇಕ ಸಾರಿ ನಮಗೆ ತಿಳಿದಿರುವುದಿಲ್ಲ. ದೇವರಿಗೆ ನೀವು ನಾನು ಅಂದರೆ ಅಷ್ಟೇ ಪ್ರಾಮುಖ್ಯ, ಅಷ್ಟೇ ಅಮೂಲ್ಯ, ಅಷ್ಟೇ ಮತ್ತು ಪ್ರಿಯವಾದಂಥವರು ನಾವೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೇಗೆ ಹೇಳ್ತೇವೆ ನಾವು ಪ್ರಾಮುಖ್ಯರು ದೇವರಿಗೆ, ಹೇಗೆ ಹೇಳ್ತೇವೆ ನಾವು ಅಮೂಲ್ಯರು, ನಾವು ಆತನಿಗೆ ಪ್ರಿಯವಾದವರೆಂಬುದಾಗಂತ ನಾವು ನೋಡುವಂಥದ್ದಾದರೆ ನಾನು ಹೇಳ್ತಾ ಇದ್ದೇನೆ, ಈ ಸೃಷ್ಟಿಯನ್ನೆಲ್ಲ ದೇವರು ಉಂಟು ಮಾಡಿರುವಂಥದ್ದು, ಈ ಮಹಾ ಜಗತ್ತನ್ನು ಅದ್ಭುತವಾಗಿ ಆಶ್ಚರ್ಯವಾಗಿ ಕಾಣುವಂಥ ಎಲ್ಲ ಸಂಗತಿಗಳನ್ನು ದೇವರ ಹಸ್ತ ಉಂಟು ಮಾಡಿರುವಂಥದ್ದು ಯಾವುದಕ್ಕಾಗಂದರೆ ಮನುಷ್ಯರಾದ ನಿಮಗಾಗಿ, ನನಗಾಗಿ ಎಂಬುದಾಗಿ. ನಮಗೋಸ್ಕರ ಈ ಸೃಷ್ಟಿಯನ್ನೆಲ್ಲ ಆತನು ಉಂಟು ಮಾಡಿದ್ದಾನಂದರೆ ನಾವು ಆತನಿಗೆ ಎಷ್ಟು ಪ್ರಾಮುಖ್ಯವಾದವರು,
ನಾವೆಷ್ಟು ಅಮೂಲ್ಯವಾದವರು, ನಾವೆಷ್ಟು ಆತನಿಗೆ ಪ್ರಿಯವಾದವರು, ನಾವೆಷ್ಟು ಆತನಿಗೆ ಬೇಕಾದವರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತೈತೆ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರು ಮನುಷ್ಯನನ್ನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ ಎಂಬುದಾಗಿ ಆತನು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಈ ಭೂಮಿ ಮೇಲೆ ಅವನು ದೊರೆತನ ಮಾಡಬೇಕು, ಎಲ್ಲದರ ಮೇಲೆ ಆತನ ಆಳ್ವಿಕೆ ಮಾಡಬೇಕು ಎಂಬುದಾಗಿ ಅಂದನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಸಾರಿ ಆ ವಚನವನ್ನು ನಿಮಗೋಸ್ಕರ ನಾನು ಓದ್ತೇನೆ. 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂತ ಹೇಳಿದನು. ಹಲ್ಲೆಲೂಯಾ ಅಂದನು. ಅಂದರೆ ದೇವರು ಮನುಷ್ಯನನ್ನು ತನಗಿಂತ ಕಡಿಮೆಯಾಗಿ ಉಂಟು ಮಾಡಲಿಲ್ಲ ಅಥವಾ ಏನೂ ಆಗಿ ಉಂಟು ಮಾಡಲಿಲ್ಲ. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅಂದರೆ ತಾನು ನಿವಾಸ ಮಾಡಲಿಕ್ಕೆ ಯೋಗ್ಯವಾಗಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ತನ್ನ ನಿವಾಸ ಸ್ಥಳವಾಗಿ ದೇವರು ನಿನ್ನನ್ನು ನನ್ನನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಹಾಗಾದರೆ ಯಾಕೆ ನಮ್ಮನ್ನು ಆತ ನಿವಾಸ ಸ್ಥಳವಾಗಿ ಉಂಟು ಮಾಡಿಕೊಂಡಿದ್ದಾನೆ ಅಂತ ನಾವು ನೋಡುವಂಥದ್ದಾದರೆ, ಮನುಷ್ಯನನ್ನು ಉಂಟು ಮಾಡುವುದರಲ್ಲಿ ದೇವರ ಸಂಕಲ್ಪ, ಅನಾದಿ ಸಂಕಲ್ಪ ಇರುವಂಥದ್ದಾಗಿರ್ತೈತೆ. ಯಾಕಂದರೆ ಮನುಷ್ಯನು ಭೂಮಿ ಮೇಲೆ ಅವನು ಆಳ್ವಿಕೆ ಮಾಡಬೇಕು ಎಂಬುದಾಗಿ. ಯಾಕೆ ಅಂತ ನಾವು ನೋಡುವಂಥದ್ದಾದರೆ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾಗ ದೇವರ ವಾಕ್ಯ ಹೇಳ್ತೈತೆ, ಉಂಟು ಮಾಡಿದನು 1ನೇ ವಚನದಲ್ಲಿ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ, ಭೂಮಿಯು ಮತ್ತು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಎಂಬುದಾಗಿ. ಕತ್ತಲು ಮತ್ತು ಜಲಸಮೂಹಗಳ ಮೇಲೆ ಇತ್ತು ಎಂಬುದಾಗಿ, ಆವರಿಸಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಇದಕ್ಕೆಲ್ಲ ಏನು ಭೂಮಿ, ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ, ಬಟ್ ಭೂಮಿ ಹಾಳಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ. ಇದಕ್ಕೆ ಕಾರಣ ಸೈತಾನನು ಭೂಮಿಗೆ ದೊಬ್ಬಲ್ಪಟ್ಟಿದ್ದ ಎಂಬುದಾಗಿ. ಹಾಳಾದಂಥ ಈ ಭೂಮಿಯನ್ನು ತಿರುಗಿ ಆತನು ಸರಿಯಾಗಿ ಮಾಡಿ, ಆತನು ತಿರುಗಿ ರೂಪಿಸಿ ಆ ಭೂಮಿ ಮೇಲೆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಆತನು ಉಂಟು ಮಾಡುವಂಥ ಆತನಾಗಿದ್ದಾನೆ. ಯಾಕೆಂದರೆ ಮನುಷ್ಯನಲ್ಲಿ ದೇವರು ನಿವಾಸ ಮಾಡುತ್ತಾ ಈ ಭೂಮಿ ಮೇಲಿರುವಂಥ ಸೈತಾನನ ಕಾರ್ಯಗಳನ್ನು ನಾಶ ಮಾಡಿ ಭೂಮಿಯನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ, ಭೂಮಿ ಮೇಲೆ ದೊರೆತನ ಮಾಡುವುದಕ್ಕಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಅಂದರೆ ಇಲ್ಲಿ ನಾವು ನೋಡೋಣ, ಮನುಷ್ಯನು ದೇವರಿಗೆ ಎಷ್ಟು ಪ್ರಾಮುಖ್ಯವಾದವನೆಂದರೆ, ಮನುಷ್ಯನ ಮೂಲಕವೇ ಈ ಭೂಮಿ ಮೇಲೆ ಸೈತಾನನ ಕಾರ್ಯಗಳನ್ನು ನಾಶಪಡಿಸುವಂಥ ಸಂಕಲ್ಪ ದೇವರು ಹೊಂದಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ತಿರುಗಿ ಬಿದ್ದಂಥ ಸೈತಾನನನ್ನು, ಅವನ ಕಾರ್ಯಗಳನ್ನು ನಾಶಪಡಿಸಬೇಕು ಅಂದರೆ ಮನುಷ್ಯನ ಮೂಲಕವೇ ಆತನ ನಾಶಪಡಿಸಲಿಕ್ಕೆ ಆತನ ಸಂಕಲ್ಪ ಮಾಡಿರುವಂಥ ಆತನಾಗಿದ್ದಾನೆ. ಮನುಷ್ಯನ ಮೂಲಕ ಆತನ ನಾಶಪಡಿಸಬೇಕಂದ್ರೆ ಮನುಷ್ಯನು ದೇವರ ಒಂದು ಪ್ರಸನ್ನತೆಯೊಂದಿಗೆ, ದೇವರ ಒಂದು ಸಹಾಯದೊಂದಿಗೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತೈತೆ. ಆದ್ದರಿಂದ ದೇವರು ಮನುಷ್ಯನಲ್ಲಿ ವಾಸ ಮಾಡುತ್ತಾ ಆ ಮನುಷ್ಯನ ಮೂಲಕ ಸೈತಾನನ ಕಾರ್ಯಗಳನ್ನು ಭೂಮಿ ಮೇಲೆ ನಾಶ ಮಾಡಿ ಭೂಮಿಯನ್ನು ಸ್ವತಂತ್ರ ಮಾಡಿಕೊಳ್ಳುವಂಥ ಸಂಕಲ್ಪ ದೇವರು ಹೊಂದಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಈ ಭೂಮಿ ಮೇಲೆ ಸೈತಾನನ ಕಾರ್ಯಗಳನ್ನು ನಾಶ ಮಾಡಿ ಭೂಮಿಯನ್ನು ವಶ ಮಾಡಿಕೊಳ್ಳಬೇಕಾದರೆ ದೇವರಿಗೆ ಮನುಷ್ಯ ಬಹಳ ಪ್ರಾಮುಖ್ಯವಾದ ವ್ಯಕ್ತಿಯಾಗಿದ್ದಾನೆ. ಅದಕ್ಕಾಗಿಯೇ ನಾವು ನೋಡ್ತೇವೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯ ಸಹೋದರರೇ, ಸಹೋದರಿಯರೇ, ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ತಿಳಿಯಪಡಿಸುವಂಥದ್ದೇನೆಂದರೆ, ದೇವರಿಗೆ ನೀನು ಬಹಳ ಪ್ರಾಮುಖ್ಯವಾದ ವ್ಯಕ್ತಿ, ದೇವರಿಗೆ ನೀನು ಬಹಳ ಪ್ರಿಯವಾದ ವ್ಯಕ್ತಿ, ದೇವರಿಗೆ ನೀನು ಬಹಳ ಅಮೂಲ್ಯವಾದ ವ್ಯಕ್ತಿ. ಆದ್ದರಿಂದಲೇ ನಿನಗೋಸ್ಕರವೇ ದೇವರು ಇವೆಲ್ಲವನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ, ನಿನ್ನನ್ನು ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ. ಕಾರಣ, ನಿನ್ನಲ್ಲಿ ವಾಸ ಮಾಡುತ್ತಾ ಈ ಭೂಮಿಯಲ್ಲಿ ವೈರಿಯ ಕಾರ್ಯಗಳನ್ನು, ಸೈತಾನನ ಕ್ರಿಯೆಗಳನ್ನು ನಾಶಪಡಿಸೋದಕ್ಕೋಸ್ಕರ ನಾವು ನೋಡ್ತೇವೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ. ಹಾಗಾದರೆ ಆತನ ಪ್ರಣಾಳಿಕೆಯಲ್ಲಿ ನೀನು ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿಯಾಗಿರುತ್ತೆ ದೇವರಿಗೆ. ಹಲ್ಲೆಲೂಯಾ. ಆದ್ದರಿಂದಲೇ ದೇವರು ಲೋಕವನ್ನು ಅಂದರೆ ಮನುಷ್ಯನನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಮನುಷ್ಯನು ಪಾಪ ಮಾಡಿದಾಗ ದೇವರ ಸಂಕಲ್ಪವನ್ನು ಮತ್ತು ಅಲ್ಲಗಳೆದು ಮನುಷ್ಯನು
ಪಾಪ ಮಾಡಿದಾಗ ಮನುಷ್ಯನು ಸೈತಾನನನ್ನು ಮತ್ತು ಆಳಬೇಕಾದ ಸೈತಾನ ಕಾರ್ಯಗಳನ್ನು ನಾಶ ಮಾಡಿ ಈ ಭೂಮಿಯನ್ನು ಆಳಬೇಕಾದ ಮನುಷ್ಯ, ವಶಪಡಿಸಿಕೊಳ್ಳಬೇಕಾದಂಥ ಮನುಷ್ಯ ಪಾಪ ಮಾಡಿ ಸೈತಾನನ ವಶವಾದಾಗ ದೇವರ ಆಲೋಚನೆಗಳಾಗಲಿ, ಸಂಕಲ್ಪಗಳಾಗಲಿ, ಪ್ರಣಾಳಿಕೆಗಳಾಗಲಿ ಮನುಷ್ಯನ ವಿಷಯದಲ್ಲಿ ಬದಲಾಗಲಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಮನುಷ್ಯ ಪಾಪ ಮಾಡಿದಾಗ ಮನುಷ್ಯ ದೇವರ ಹತ್ರ ಓಡಲಿಲ್ಲ, ಮನುಷ್ಯನ ದೇವರ ಹತ್ರ ಆತನು ಹೋಗಲಿಲ್ಲ. ಬದಲಾಗಿ ದೇವರೇ ಮನುಷ್ಯನ ಹತ್ರ ಬಂದದ್ದನ್ನು ನಾವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಆತನು ಹುಡುಕುತ್ತಾ ಬಂದ, ಆದಾಮನೇ ನೀನು ಇಲ್ಲಿದ್ದಿ ಎಂಬುದಾಗಿ ಆತನು ಮತ್ತು ಕೂಗುತ್ತಾ ಬಂದ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಅಂದರೆ ಈ ಮನುಷ್ಯ ಪಾಪ ಮಾಡಿದ್ದಾನೆ, ಹಾಳಾಗಲಿ ಬಿಡು ಅಂತೇಳಿ ಮತ್ತೆ ನಾಶ ಮಾಡಿ ಮತ್ತೆ ಸೃಷ್ಟಿ ಮಾಡ್ತೇನೆ ಎಂಬುದಾಗಿ ಈ ರೀತಿ ಆತನು ಬದಲಾಗಲಿಲ್ಲ. ಆ ಬಿದ್ದು ಹೋದ ಮನುಷ್ಯನ ವಿಷಯದಲ್ಲಿ ದೇವರ ಪ್ರೀತಿ, ದೇವರ ಸಂಕಲ್ಪ, ದೇವರ ಆಲೋಚನೆಗಳು ಯಾವುದು ಬದಲಾಗಲಿಲ್ಲ. ತಿರುಗಿ ಆ ಮನುಷ್ಯನನ್ನು ರಕ್ಷಿಸುವುದಕ್ಕೋಸ್ಕರ ಆತನು ಆ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವಂಥ ಆತನಾಗಿದ್ದಾನೆ. ಹೀಗೆ ನಾವು ನೋಡ್ತೇವೆ, ಆತನು ಕಡೆಗೆ ಮನುಷ್ಯನನ್ನು ಯಾವ ಪಾಪ ಮಾಡಿ ಸೈತಾನನ ವಶಕ್ಕೆ ಹೋಗಿದ್ನೋ ಆ ಪಾಪವನ್ನು ಪರಿಹಾರ ಮಾಡಿ ಸೈತಾನನ ವಶದಿಂದ ಬಿಡುಗಡೆ ಮಾಡಿ ತಿರುಗಿ ಮನುಷ್ಯನನ್ನು ತನ್ನ ನಿವಾಸಕ್ಕೆ ಯೋಗ್ಯವಾಗಿ ಆರಿಸಿಕೊಂಡು ಆ ಮನುಷ್ಯನ ಮೂಲಕ ಸೈತಾನ ಕಾರ್ಯಗಳನ್ನು ಭೂಮಿ ಮೇಲೆ ನಾಶಪಡಿಸೋಕ್ಕೋಸ್ಕರ ಈ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ದೇವರೇ ಮನುಷ್ಯನಾಗಿ ಈ ಲೋಕದಲ್ಲಿ ಜನಿಸಿ ಬಂದಿರುವಂಥ ಆತನಾಗಿದ್ದಾನೆ. ಅದಕ್ಕೆ ಆತನೇ ಯೇಸು ಎಂಬುದಾಗಿ ಕರೆಯಲ್ಪಟ್ಟ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಯೇಸು ಕ್ರಿಸ್ತನು ಜನಿಸಿ ಬಂದದ್ದ ಕಾರಣ ದೇವರಿಗೆ ನಮ್ಮ ಮೇಲೆ ಇರುವಂಥ ಪ್ರೀತಿ, ದೇವರಿಗೆ ನಮ್ಮ ಮೇಲಿರುವಂಥ ಆಲೋಚನೆಗಳು, ದೇವರಿಗೆ ನಮ್ಮ ಮೇಲಿರುವಂಥ ಪ್ರಣಾಳಿಕೆಗಳು, ಸಂಕಲ್ಪಗಳು, ಇದರ ದೆಸೆಯಿಂದಲೇ ದೇವರೇ ಮನುಷ್ಯನಾಗಿ ಲೋಕಕ್ಕೆ ಜನಿಸಿ ಬಂದಿದ್ದಾನೆ ಯೇಸು ಕ್ರಿಸ್ತನಾಗಿ. ಆದ್ದರಿಂದ ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದಾನೆ ಅಂತ ಹೇಳುವಾಗ ನಮಗೆ ಅರ್ಥವಾಗಬೇಕಾದ ಸಂಗತಿ ಏನಂದರೆ, ದೇವರು ನನ್ನನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ, ದೇವರು ನನ್ನನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ, ದೇವರಿಗೆ ನಾನು ಬಹಳ ಪ್ರಾಮುಖ್ಯವಾದ ವ್ಯಕ್ತಿ ಎಂಬುದಾಗಿ, ನಾವು ಎಷ್ಟೋ ದೇವರಿಗೆ ಅಮೂಲ್ಯವಾದಂಥ ವ್ಯಕ್ತಿ, ದೇವರಿಗೆ ಪ್ರಿಯವಾದಂಥವರು. ಆದ್ದರಿಂದ ಇದನ್ನು ನಾವು ಜ್ಞಾಪಕ ಮಾಡಬೇಕು. ನಮ್ಗೆ ಅನೇಕ ಸಾರಿ ಈ ಲೋಕದಲ್ಲಿ ಕ್ರೈಸ್ತವರಾದರೂ ಕ್ರೈಸ್ತರೇತರಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾದರೂ ಇಡದವರಾದರೂ ಸಹ ನಿಮ್ಮೆಲ್ಲರಿಗೂ ಒಂದು ಸಂದೇಶವೇನೆಂದರೆ, ದೇವರಿಗೆ ಜಾತಿ ಇಲ್ಲ. ಇವನು ಕ್ರೈಸ್ತವನು, ಇವನನ್ನು ಮಾತ್ರ ಪ್ರೀತಿ ಮಾಡ್ತೇನೆ, ಇವರು ಕ್ರೈಸ್ತವರಲ್ಲ ಅಂದರೆ ನನ್ನ ನಂಬಿಕೆ ಇರಲಿಲ್ಲ, ಇವರ ನಾನು ಪ್ರೀತಿ ಮಾಡಲ್ಲ ಅಂತೇಳಲ್ಲ. ದೇವರ ವಾಕ್ಯವು ಹೇಳ್ತೈತೆ, ದೇವರು ಮನುಷ್ಯನನ್ನು ಪ್ರೀತಿ ಮಾಡಿದ್ದಾನಾಗಲಿ, ಯಾವುದೋ ಪಂಗಡವನ್ನು, ಯಾವುದೋ ಜಾತಿಯನ್ನು, ಯಾವುದೋ ಜಾತಿಗೆ ಸೇರಿದ ಜನರನ್ನು ಆತನು ಪ್ರೀತಿ ಮಾಡಿದವನಲ್ಲ. ದೇವರು ಲೋಕದ ಮೇಲೆ, ಇಡೀ ಲೋಕದ ಮೇಲೆ, ಇಡೀ ಮಾನವ ಜಾತಿ ಮೇಲೆ ಆತನು ಪ್ರೀತಿ ಇಟ್ಟಿರುವಂಥ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವರು ಇನ್ನೂ ನಾವು ಪಾಪಿಗಳಾಗಿರುವಾಗಲೇ ನಮಗೋಸ್ಕರ ಆತನು ಮನುಷ್ಯನಾಗಿ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಇದರಲ್ಲಿ ಆತನ ಪ್ರೀತಿ ನಮ್ಮ ವಿಷಯದಲ್ಲಿ ಸಿದ್ಧಾಂತವಾಗಿದೆ ಎಂಬುದಾಗಿ. ಆದ್ದರಿಂದ ದೇವರು ಯೇಸು ಸ್ವಾಮಿ ನಂಬಿಕಿಟ್ಟವರನ್ನು ಮಾತ್ರ ಪ್ರೀತಿ ಮಾಡ್ತಾನೆ ಎಂಬುದಾಗಲ್ಲ, ಇಲ್ಲದವರನ್ನು ಸಹ ಎಲ್ಲರನ್ನು ಆತನು ಪ್ರೀತಿ ಮಾಡುವಂಥ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವರಿಗೆ ಎಲ್ಲ ಮನುಷ್ಯರು ಪ್ರಾಮುಖ್ಯವಾದವರು, ಎಲ್ಲ ಮನುಷ್ಯರು ಬಹುಪ್ರಿಯರಾದವರು, ಎಲ್ಲ ಮನುಷ್ಯರು ಅಮೂಲ್ಯವಾದವರು ಆಗಿದ್ದಾರೆ. ಈ ಲೋಕದಲ್ಲಿ ನಾನು ಹೇಳುವಂಥ ಸಂಗತಿ ಏನಂದರೆ, ಪ್ರತಿನಿತ್ಯ ನಿನಗೆ ಹಬ್ಬದ ಸಂಭ್ರಮ ನೀನು ಅನುಭವಿಸಬೇಕಾ? ಹಾಗಾದರೆ ನೀನು ದೇವರು ನಿನ್ನ ಮೇಲೆ ಇಟ್ಟಂಥ ಪ್ರೀತಿಯನ್ನು ನೀನು ಆಚರಿಸುವ ವ್ಯಕ್ತಿಯಾಗಿರಬೇಕು. ಇದು ನನ್ನ ಸಂದೇಶ ಇವತ್ತು. ಪ್ರತಿನಿತ್ಯ, ಇನ್ನೊಮ್ಮೆ ನಾನು ಹೇಳ್ತೇನೆ, ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ, ಈವನ್ ಯಾವಾಗಾದರೆ ಕಷ್ಟಗಳಿಂದ, ಸಮಸ್ಯೆಗಳಿಂದ, ನಿರಾಶೆಗಳಿಗೆ ನೀನು ಒಳಗಾಗ್ತೀಯೋ ಆವಾಗೆಲ್ಲ ನೀನು ಜ್ಞಾಪಕ ಮಾಡಿಕೊಳ್ಬೇಕಾದಂಥ ಸಂಗತಿ ಏನಂದರೆ, ಯೇಸು ಕ್ರಿಸ್ತನು ನನಗೋಸ್ಕರ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ. ಅದರ ಅರ್ಥ, ದೇವರು ನನ್ನನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆ, ನಾನು ದೇವರಿಗೆ ಎಷ್ಟೋ ಪ್ರಾಮುಖ್ಯವಾದ, ಅಮೂಲ್ಯವಾದ, ಪ್ರಿಯವಾದ ವ್ಯಕ್ತಿಯಾಗಿದ್ದೇನೆ. ಆತನ ಪ್ರೀತಿ ನನ್ನ ಮೇಲೆ ಇದೆ. ದೇವರ ವಾಕ್ಯ ಹೇಳ್ತೈತೆ, ದೇವರೇ ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸುವವರು ಯಾರು? ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥದ್ದು ಯಾವುದು ಎಂಬುದಾಗಿ. ದೇವರು ನಿನ್ನನ್ನು ಪ್ರೀತಿಸಿರುವಲ್ಲಿ ನಿನಗೆ ಎಲ್ಲ ಕಾರ್ಯಗಳ ಅನುಕೂಲವಾಗ್ತವೆ ಹೊರತು ನಿನಗೆ ಯಾವುದು ಸಹ ಅನನುಕೂಲವಾಗುವುದಿಲ್ಲ. ದೇವರು ನಿನ್ನನ್ನು ಪ್ರೀತಿಸಿರುವುದರಿಂದ ನಿನಗೆ ಎಲ್ಲ ವಿಷಯಗಳಲ್ಲಿ ಜಯವಾಗ್ತದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆದರೆ ಸಿಂಪಲ್ಲಾಗಿ ಪ್ರತಿನಿತ್ಯ ಹಬ್ಬದ ಸಂಭ್ರಮದಲ್ಲಿ ನೀನು ವಾಸಿಸಬೇಕಾ? ಹಾಗಾದರೆ ಪ್ರತಿನಿತ್ಯ ಸಹ ದೇವರು ನಿನ್ನನ್ನು ಪ್ರೀತಿಸುವಂಥದ್ದನ್ನು ಜ್ಞಾಪಕ ಮಾಡಿಕೊ, ಅದನ್ನು ನಂಬು.
ಇದು ಮುಖ್ಯ, ಇದು ಪ್ರಾಮುಖ್ಯ. ನಂಬಬೇಕು, ದೇವರು ನನ್ನನ್ನು ಪ್ರೀತಿಸಿದ್ದಾನೆ ಎಂಬುದಾಗಿ, ದೇವರ ಪ್ರೀತಿ ನನ್ನ ಮೇಲೆ ಇದೆ ಎಂಬುದಾಗಿ. ನಾನು ಯಾರಿಗೂ ಬೇಕೋ ಯಾರಿಗೂ ಬೇಡವೋ ಗೊತ್ತಿಲ್ಲ, ಬಟ್ ದೇವರಿಗೆ ನಾನು ಬೇಕು, ನಾನು ಆತನಿಗೆ ಪ್ರಾಮುಖ್ಯವಾದ ವ್ಯಕ್ತಿ, ಆತನಿಗೆ ಅಮೂಲ್ಯವಾದ ವ್ಯಕ್ತಿ ಎಂಬುದಾಗಿ. ನೀನು ಆತನ ಪ್ರೀತಿಯನ್ನು ನಂಬುತ್ತಾ ಬಾ, ಪ್ರತಿನಿತ್ಯ ಆತನ ಪ್ರೀತಿಯನ್ನು ಎಣಿಸುತ್ತಾ ಬಾ, ಆತನ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ತಾ ಬಾ. ಖಂಡಿತವಾಗಿ ದೇವರ ಮಹಿಮೆಯನ್ನು ನಿನ್ನ ಜೀವನದಲ್ಲಿ ನೀನು ಕಾಣ್ತೀಯ. ಎಲ್ಲ ವೈರ್ಯ ಕಾರ್ಯಗಳನ್ನು ಜಯಿಸುವ ವ್ಯಕ್ತಿ ಆಗಿರ್ತೀಯ, ಎಲ್ಲ ಸಮಸ್ಯೆಗಳನ್ನು ನೀನು ಜಯಿಸುವ ವ್ಯಕ್ತಿ ಆಗಿರ್ತೀಯ. ಪ್ರತಿನಿತ್ಯ ನಿನ್ನ ದುಃಖದಲ್ಲಿರಿಸಬೇಕೆನ್ನುವಂಥ ವೈರಿಯನ್ನು ನೀನು ನಾಚಿಕೆ ಪಡಿಸ್ತೀಯ, ನೀನು ಯಾವಾಗಲೂ ಆನಂದವಾಗಿರುವಂಥ ವ್ಯಕ್ತಿ ಆಗಿರ್ತೀಯ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಜ್ಞಾಪಕ ಮಾಡ್ತೇನೆ, ದೇವರು ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ. ಆತನ ಪ್ರೀತಿ ಬದಲಾಗಲ್ಲ, ಆತನ ಪ್ರೀತಿ ಬಿದ್ದು ಹೋಗಲ್ಲ, ಆತನ ಪ್ರೀತಿ ನಿನ್ನನ್ನು ಕೈ ಬಿಡುವುದೇ ಇಲ್ಲ. ದೇವರಿಗೆ ನೀನು ಬಹಳ ಪ್ರಾಮುಖ್ಯವಾದ ವ್ಯಕ್ತಿ, ಬಹಳ ಅಮೂಲ್ಯವಾದ ವ್ಯಕ್ತಿ, ಬಹಳ ಶ್ರೇಷ್ಠವಾದ ವ್ಯಕ್ತಿ, ಬಹಳ ಪ್ರಿಯವಾದ ವ್ಯಕ್ತಿ. ಇದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಖಂಡಿತವಾಗಿ ಯಾವಾಗಲೂ ನೀವು ಆನಂದದಲ್ಲಿ ಜೀವನವನ್ನು ಕಳೆಯುವಂಥವರಾಗಿರ್ತೀರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತ, ಕ್ರಿಸ್ಮಸ್ ಯೇಸು ಕ್ರಿಸ್ತನು ನಮಗೋಸ್ಕರ ಜನಿಸಿ ಬಂದಿದ್ದಾನಂತ ಹೇಳುವಾಗ ನಿನ್ನ ಪ್ರೀತಿ ಸ್ವಾಮಿ ನಮ್ಮ ಮೇಲೆ ಪ್ರಕಟವಾಗಿದೆ ಕರ್ತನೆ. ಈ ಪ್ರೀತಿಯನ್ನು ನಾವು ಆಚರಿಸುವಂತೆ ಕರ್ತನೆ ಎಲ್ಲ ಜನರಿಗೂ ಸ್ವಾಮಿ ನಿನ್ನ ಪ್ರೀತಿಯ ಕುರಿತಾದ, ತಮ್ಮ ಮೇಲಿರುವ ನಿನ್ನ ಅಪಾರವಾದ ಪ್ರೀತಿಯ ಕುರಿತಾದ ಬೆಳಕನ್ನು ನೀನು ಅನುಗ್ರಹಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲರನ್ನು ನಿನ್ನ ಕೈಗೊಪ್ಪಿಸ್ಕೊಡ್ತಾ, ಎಲ್ಲರ ಮೇಲೆ ನಿನ್ನ ಆಶೀರ್ವಾದಗಳನ್ನು ನಾನು ಬೇಡಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್.